ನಮಸ್ತೆ. ನಾನು ಮುಂಚಿನ ವಿಡಿಯೋದಲ್ಲಿ ಮಹಾಕುಂಭಮೇಳದ್ದು ರಿಕ್ಷಾ ಮತ್ತು ಕಾರಿನವರ ವಿಷಯವಾಗಿ ಹೇಳಿದ್ದೆ. ಇವತ್ತು ನಮಗೆ ಸಿಕ್ಕಿದ್ದ ಬೋಟಿನವರ ವಿಷಯವಾಗಿ ಹೇಳಲೇಬೇಕಂತ ಅನಿಸಿತು. ಇದು ಮೊನ್ನೆದೇ ಸೇಮ್ ವಿಡಿಯೋ ಅಲ್ಲ, ನಿಮಗೆ ನೋಡೋಕೆ ಗೊತ್ತಾಗಲಿಕ್ಕೆ ಸಾಕು. ಇದು ಅಡ್ಡ ತೆಗೆದಿದ್ದೇನೆ, ಮೊಬೈಲ್ ಅಡ್ಡ ಇಟ್ಕೊಂಡು ತೆಗೆದಿದ್ದೇನೆ. ಮುಂಚಿನ ವಿಡಿಯೋ ಮೊಬೈಲನ್ನು ಸೀದಾ ಇಟ್ಕೊಂಡು ತೆಗೆದದ್ದು, ಸ್ಟ್ರೈಟ್ ಇಟ್ಕೊಂಡು ತೆಗೆದದ್ದು. ನಾನು ಮೊನ್ನೆ ಹೇಳಿದಾಗೆ ಒಂದು ಬೋಟಲ್ಲಿ 10 ಜನರನ್ನು ಕೂತ್ಕೊಳ್ಳಿಸ್ತಾರೆ. ಕೆಲವರು 12 ಜನರನ್ನು ಸಹ ಕೂತ್ಕೊಳ್ಳಿಸಿದ್ದಾರೆ. 10+2 ಅಂದರೆ 10 ಜನರು ನಾವು ಹಾಗೂ ಇಬ್ಬರು ದೋಣಿಯನ್ನು ನಡೆಸ್ಕೊಂಡು ಹೋಗೋರು, ಹುಟ್ಟು ಹಾಕೋರು ಅಂತ ಹೇಳ್ತಾರಲ್ಲ ಅವರತ್ತೆ. ನಮ್ಮಲ್ಲಿ ಒಬ್ಬರೇ ಇದ್ದರು. ನಾನು ಏನು ಹೇಳಬೇಕಂತ ಅನಿಸಿದೆ ಅಂತ ಹೇಳಿದರೆ, ನಾವು ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗುವಾಗ ಕುತ್ತಿಗೆಯಲ್ಲಿ ಬಂಗಾರ ಎಲ್ಲ ಜಾಗ್ರತೆ ಮಾಡಿ ಗಂಟು ಅಂದರೆ ಈಗ ಬಟ್ಟೆಗೆ ಗಂಟು ಕಟ್ಟಿ, ಇಲ್ಲದ್ರೆ ಮುಳುಗಿ ಏಳುವಾಗ ಬಂಗಾರ ಹೊರಗೆ ಬೀಳುವ, ನೀರಿನ ಮೇಲೆ ತೇಲುವ ಚಾನ್ಸ್ ಇರ್ತದೆ. ಆದ್ದರಿಂದ ನೀವು ಅದನ್ನೆಲ್ಲ ಕಟ್ಟು ಹಾಕಿ ಅಂತ ಹೇಳಿದರು, ಅಂದರೆ ಗಂಟು ಕಟ್ಟಿ ಹಾಕಿ. ಈ ವಿಷಯ ಅಂದರೆ ಮಾಹಿತಿ ನಿಮಗೂ ಹೆಲ್ಪ್ ಆಗ್ಬೋದು, ಉಪಯೋಗ ಆಗ್ಬೋದು ಅಂದ್ಕೊಳ್ತೇನೆ. ಇಲ್ಲ ನೀವು ತುಂಬ ಮಂದಿ ಇದ್ದರೆ ಯಾರಾದರೂ ಬ್ಯಾಗಲ್ಲಿ ಹಾಕಿ ಒಬ್ಬರು ಬ್ಯಾಗ್ ಹಿಡ್ಕೊಂಡು ಉಳಿದವರು ಇಳಿಬೋದು. ನಾವು ಏನು ಮಾಡಿದೆವು, ಎಲ್ಲ ದುಡ್ಡಿದು ಬ್ಯಾಗ್ ಸಹ ಇತ್ತು, ಇನ್ನು ಚೈನ್ ಸಹ ಬ್ಯಾಗ್ ಒಳಗೆ ಹಾಕಿದ್ವಿ. ಅದೇ ಹಾಗೇನೆ ಬೋಟಲ್ಲಿ ಇಟ್ಟು ಹೋಗಿದ್ವಿ, ನಮಗೆ ನೆನಪೇ ಇಲ್ಲ. ಅದರ ಮೇಲೆಲ್ಲ ನಾವು ಉಳ್ದ ಬ್ಯಾಗ್ ಎಲ್ಲ ಹಾಕಿದ್ದೇವೆ. ಇದು ನಮ್ಮಲ್ಲಿ ದುಡ್ಡಿದು ಬ್ಯಾಗ್ ಇತ್ತಲ್ಲ, ಅದನ್ನು ಇಟ್ಕೊಂಡು ಅದರ ಮೇಲೆ ಉಳ್ದ ಬ್ಯಾಗ್ ಮತ್ತು ನಾವು ಹಾಕ್ಕೊಂಡ ಅದು ಮೇಲೆ ಏನು ಹೇಳ್ತಾರೆ, ಅದು ಇದೆ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಸೇಫ್ಟಿ ಜಾಕೆಟ್, ಅದು ಎಲ್ಲರೂ ಹಾಕಲೇಬೇಕು. ಅದರ ಮೇಲೆಲ್ಲ ಹಾಕಿ ಹೋಗಿದ್ವಿ. ಈ ಇನ್ನೊಂದು ಬೋಟಲ್ಲಿದ್ದವರು ನಮ್ಮ ಕಾಶಿ ಮಠದಲ್ಲಿದ್ದವರೇ, ಒಟ್ಟಿಗೆ ನಾವು 2 ಬೋಟ್ನವರು ಒಟ್ಟು ಮಾಡಿ ಹೋದದ್ದು. ಅವರು UK ಅವರು, ಅಲ್ಲಿಂದ ಬಂದಿದ್ದರು. ಅವರೇ ನಾನು UK ಮಾಯ್ ಅಂತ ಕರೆದಿದ್ರಲ್ಲ, ಅವರು ಒಬ್ಬರೇ ಮಹಾಕುಂಭ ಮೇಳಕ್ಕೆ ಬಂದಿದ್ದರು. ಅವರ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ, ಒಬ್ಬರೇ ಬಂದಿದ್ದಾರೆ ಆಗ್ಬೋದು ಅನಿಸಿತ್ತು. ಅದೇ ನಾನು ಹೇಳಿಕೆ ಹೋದ ವಿಷಯನ ಅರ್ಧದಲ್ಲಿ ಬಿಟ್ಟೆ. ನಾವೆಲ್ಲ ಬ್ಯಾಗೆಲ್ಲ ಅಲ್ಲಿ ಇಟ್ಟುಕೊಂಡು ನಾವು ಸ್ನಾನ ಮಾಡಲಿಕ್ಕೆ ಹೋದೆವು ಅಲ್ಲಿ ತ್ರಿವೇಣಿ ಸಂಗಮಕ್ಕೆ. ಅಲ್ಲಿ ಇಳಿಯುವಾಗ ನಮ್ಮ ಬ್ಯಾಗ್ ಇದು ಯಾವುದು ನಮಗೆ ನೆನಪಿಲ್ಲ, ಅಷ್ಟು ಅದೇ ಖುಷಿಯಲ್ಲಿದ್ವಿ. ಈಚೆ ಬಂದ ಮೇಲೆ ನೆನಪಾಯಿತು, ಬ್ಯಾಗೆಲ್ಲ ಇಟ್ಟಿದ್ರಲ್ಲ ಅಂತ. ಆ ಥರ ಅಷ್ಟು ಒಳ್ಳೆ ಜನ ನಮಗೆ ಸಿಕ್ಕಿದ್ರು, ಬೋಟಿನವರು. ಎಲ್ಲ ಸೇಫ್ ಆಗಿತ್ತು. ಅವರ ಹೆಸರು ರಾಕೇಶ್ ಅಂತ ಹೇಳಿದರು. ಇನ್ನು ಒಂದು ಬೋಟಿಗೆ 10,000, ಅಂದರೆ ಈಗ 10 ಜನರು ಹೋದರೆ ಒಬ್ಬೊಬ್ಬರಿಗೆ 1,000 ಆಗ್ತದೆ. ನಾವು ಬರುವಾಗ ಅವನಿಗೆ ಕೈಯಲ್ಲಿ 1,000 ಕೊಟ್ಟೆವು, ಖುಷಿಯಿಂದ ಕೊಟ್ಟೆವು. ಈಗ ನೀವು 10 ಜನರು ಹೋದರೆ ಒಬ್ಬೊಬ್ಬರಿಗೆ 100 ರೂಪಾಯಿ ಬೀಳ್ತದೆ. ಏನು ಜಾಸ್ತಿ ಅಲ್ಲ ಅಂತ ಅನಿಸಿತು. ಹೋಗಲಿಕ್ಕೆ 1 ಗಂಟೆ, ಬರಲಿಕ್ಕೆ 1.5 ಗಂಟೆ. ಅದು ಹುಟ್ಟು ಹಾಕಲಿಕ್ಕೆ ನಾವು ಒಬ್ಬರು ಟ್ರೈ ಮಾಡಿದ್ವಿ. 2 ಸಲ ಹೀಗೆ ತಿರುಗಿಸುವಾಗ, 3ನೇ ಸಲ ತಿರುಗಿಸುವಾಗ ಇನ್ನು ಕೈ ನೋವಾಗ್ತದೆ ಗೊತ್ತಾಗಿ ಬಿಟ್ಟೆವು. ಅವರು ಅಷ್ಟು ಕಷ್ಟಪಡ್ತಾರಲ್ವ. ಅಂದರೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕೆಲವರು ಅಲ್ಲಿ ಅಂದರೆ ನನಗೆ ಹೀಗೆ ಮಾತಾಡೋ ಗೊತ್ತಾಯಿತು, ಒಂದು ಸ್ವಲ್ಪ ದುಡ್ಡಿಗಾಗಿ ತುಂಬ ಚರ್ಚೆ ಮಾಡ್ತಿದ್ರು. ಇನ್ನು ನಾವು ಯಾವಾಗ ಹೋಗ್ತೇವೋ ಗೊತ್ತಿಲ್ಲ. ಇದು 144 ವರ್ಷ ನಂತರ ಇನ್ನು ಬರುವುದಂತೆ. ಅವರು ದುಡ್ದು ಕಷ್ಟಪಟ್ಟು ತಿಂತಾ ಇದ್ದಾರೆ. ಇದೇ ಒಂದು ಅವಕಾಶ ಅಲ್ವಾ ಅವರಿಗೆ, ಆಪರ್ಚುನಿಟಿ ಅಲ್ವಾ. ಹಾಗೆ ನನಗೆ ಅನಿಸಿತ್ತು. ನನಗೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ಏನಾದಿದ್ದರೆ ಕಮೆಂಟ್ ಮಾಡಿ ಹೌದಲ್ಲ ಅಂತ ಹೇಳಿ. ಅವರಿಗೆ 3 ತಂಗಿಯರಂತೆ, ಇಬ್ಬರಿಗೆ ಮದುವೆ ಆಗಿದೆ, ಇನ್ನು ಒಬ್ಬಳಿಗೆ ಮದುವೆ ಮಾಡಿ ಇನ್ನೂ ಅವರು ಮದುವೆ ಆಗಬೇಕಂತೆ. ನಾನು ಹೇಳೋದು, ನಮಗೆ ಕನ್ನಿಂಗ್ ಮಾಡೋರು, ಡೋಂಗಿ ಮಾಡೋರು ಇದ್ದಾರೆ, ಹಾಗೆ ಒಳ್ಳೆಯವರು ಸಹ ಇದ್ದಾರೆ ಅಂತ ನನಗೆ ಹೇಳಲೇಬೇಕಂತ ಅನಿಸಿತ್ತು. ನನಗೆ ಮುಂಚಿನ ವಿಡಿಯೋದಲ್ಲಿ ನಾನು ಇದನ್ನು ಹೇಳಿರಲಿಲ್ಲ. ನಾವು ಒಂದು ಕರಿಮಣಿ ಮಾತ್ರ ಬಂಗಾರದ್ದು ಹಾಕಿ ಹೋದದ್ದು. ಸ್ನಾನ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಅಷ್ಟೇ. ಇದು ಗಂಗಾಜಲ ಊರಿಗೆ ತಗೊಂಡು ಬರಲಿಕ್ಕಾಗಿ ನಾವು ಚಿಕ್ಕದು 3 ಕ್ಯಾನ್ ಬರುವಾಗಲೇ ತಗೊಂಡು ಬಂದಿದ್ದೇವೆ. ಇನ್ನು ಚಿಕ್ಕ ಬಾಟಲ್ 100 ಗ್ರಾಮ್ಸ್ ಇದು, ಅದು 3 ಬಾಟಲ್ ತುಂಬಿಸ್ಕೊಂಡು ಬಂದಿದ್ವಿ. ಇಲ್ಲಿದ್ದಲ್ಲ, ಅಲ್ಲಿ ಸಂಗಮದಲ್ಲಿ, ತ್ರಿವೇಣಿ ಸಂಗಮ, ಅಲ್ಲಿಂದ ತಗೊಂಡು ಬಂದದ್ದು ನಾವು. ಅದು ಮಾತ್ರ ಇದರಲ್ಲಿ ಫ್ಲೈಟಲ್ಲಿ ನಾವು ಹ್ಯಾಂಡ್ ಬ್ಯಾಗಲ್ಲಿ ಹಾಕಲಿಲ್ಲ, ಲಗ್ಗೇಜಲ್ಲಿ ಹಾಕ್ಕೊಂಡು ಬಂದಿದ್ವು. ಏನು ಹೇಳಲಿಲ್ಲ. ಕೆಲವರು ಹ್ಯಾಂಡ್ ಬ್ಯಾಗಲ್ಲಿ ಹಾಕುವಾಗ ಅದನ್ನು ಇದು ಮಾಡಬೇಕಂತ ಹೇಳಿದ್ರಂತೆ. ಎಂತ ಹೇಳ್ತಾರೆ ಅದಕ್ಕೆ, ಶ್ರಿಂಕ್ ರ್ಯಾಪ್, ಅದಕ್ಕೆ ಎಷ್ಟೋ ಕೊಡಬೇಕು ನೀವು ಮಾತ್ರ. ಅದು ಅವ್ರು ತೋರಿಸ್ತಾ ಇದ್ದಾರಲ್ಲ, ಅದು ಶಿವನ ಟೆಂಪಲ್ ಅಂತೆ. ಇಲ್ಲಿಂದ ತಂಬಿಗೆಯಲ್ಲಿ ನೀರು ತಗೊಂಡೋಗಿ ಅಲ್ಲಿ ಅಭಿಷೇಕ ಮಾಡ್ತಾರಂತೆ ದೇವರಿಗೆ. ಪ್ಲಾಸ್ಟಿಕಲ್ಲಿ ಸರಿ ರ್ಯಾಪ್ ಮಾಡಿ ಕೊಡ್ತಾರೆ ಅವರು ಏರ್ಪೋರ್ಟಲ್ಲಿ, ಹಾಗೆ ಮಾಡಬೇಕಂತ ಹೇಳಿದ್ರಂತೆ ಅವರು. ಹಾಗೆ ಇಲ್ಲದಿದ್ದರೆ ಲೀಕೇಜ್ ಆಗ್ತದಲ್ವ,
ನಾವು ಪ್ಲಾಸ್ಟಿಕ್ 2-3 ಪ್ಲಾಸ್ಟಿಕ್ ಹಾಕಿ ಅದರ ಹೊರಗೆ ಬಟ್ಟೆ ಹಾಕಿ ಅದನ್ನು ಗಂಟು ಕಟ್ಟಿ ಲಗ್ಗೇಜಲ್ಲಿ ಹಾಕಿ ಬಿಟ್ಟಿದ್ವಿ. ಈ ಕೋಟೆ ಕಾಣ್ತಿದೆಯಲ್ಲ, ಇದು ಕ್ರಿಸ್ತಪೂರ್ವದಲ್ಲಿ ಮೌರ್ಯ ವಂಶದ ಚಂದ್ರಗುಪ್ತ ಮೌರ್ಯ ಇದ್ದಾರಲ್ಲ ಅವರ ಮೊಮ್ಮಗ ಅಶೋಕ ಚಕ್ರವರ್ತಿ ಕಟ್ಟಿದ ಕೋಟೆ. ಅಕ್ಬರ್ ವಶಪಡಿಸಿಕೊಂಡದಿದ್ದಂತೆ. ತುಂಬ ದೊಡ್ಡದುಂಟು, ತುಂಬ ಕ್ಲಿಯರಾಗಿ ಬರಲಿಲ್ಲ. ಕ್ಯಾಮರಾ ಇದ್ದಿದ್ರೆ ತುಂಬ ಚೆಂದ ಆಗ್ತಿತ್ತ ಅಂತ ಅನಿಸ್ತದೆ. ಇನ್ನು ಆಚೆಯಿಂದ ಹತ್ತಿರದಿಂದ ತಗೊಂಡು ಹೋದರೆ ಕ್ಲಿಯರ್ ಬರ್ತಿತ್ತ ಏನೋ, ಇದು ತುಂಬ ದೂರ ಇತ್ತು, ನಾನು ಝೂಮ್ ಮಾಡಿ ತೆಗೆದದ್ದು. ಇನ್ನೊಂದು ವಿಷಯ ಒಬ್ಬರು ಕೇಳಿದರು, ಅಲ್ಲಿದು ವೆದರ್ ಹೇಗಿದೆ, ಚಳಿ ಇದೆಯಾ, ಜಾಸ್ತಿ ಇದೆಯಾ ಅಂತ ಹೇಳಿ. ನಮಗೆ ಅಷ್ಟು ಚಳಿ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ನಾವು ಮಠದಿಂದ ಹೊರಡುವಾಗಲೇ 8:30 ಆಗಿದೆ, ನಮಗೆ ಬಿಸಿಲೇ ಸಿಕ್ಕಿದ್ದು. ಆದ್ದರಿಂದ ನಮಗೆ ಅದು ಜಾಕೆಟ್ ಹಾಕಲಿಕ್ಕೆ ಚಾನ್ಸೇ ಸಿಗಲಿಲ್ಲ. ರಾತ್ರಿ ಮಲಗುವಾಗ ಮಾತ್ರ ಸ್ವಲ್ಪ ಚಳಿ ಅನಿಸಿತು. ಆದರೆ ರಾತ್ರಿ ತಿರುಗಾಡಲಿಕ್ಕೆ ಹೋಗುವವರಿಗೆ ಜಾಕೆಟ್ ಬೇಕಾಗ್ಬೋದು, ಆದರೆ ಗ್ಲೌಸ್ ಸಾಕ್ಸ್ ಎಲ್ಲ ಬೇಕಂತಿಲ್ಲ ಅಂತ ಅನಿಸ್ತಿದೆ. ಮತ್ತು ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಪಕ್ಷಿಗಳಿಗೆ ಹಾಕಲಿಕ್ಕೆ ತಿಂಡಿಯನ್ನು ಬೋಟಲ್ಲೇ ಸೇಲ್ ಮಾಡ್ತಾರೆ. ಇದು यमुना नदी यमुनोत्री से दिल्ली, मथुरा, आगरा से रिटर्न होकर इधर रहता है। उत्तर काल से गंगा, ऐसा गंगा माता गंगोत्री से ऋषिकेश, हरिद्वार, कानपुर से रिटर्न होकर इधर आता है। सरस्वती माता गुप्त गामिनी अंतर्वाहिनी और राजस्थान ने काशी में किया, तीसरा गया में। और बेनी दान किसी यात्रा में नहीं होता, बेनी दान केवल प्रयाग में ही होता है। माता ने जोड़े से बेनी दान किया तो शिव जी और पार्वती जी ने ये बोला कि जो इधर में आके जोड़े से बेनी दान करेगा, दंपति पूजा, जो इधर में आके जोड़े से बेनी दान करेगा तो उनका 7 जन्मों का बंधन बनेगा। इसीलिए केवल प्रयाग में ही बेनी दान होता है। उनसे परमिशन लेने का ना, हम एक करने से पहले उनका परमिशन लेने का, 7 जन्म का हमी चाहिए नहीं करके। तो ऐसा हंसने के लिए सभी बोलते हैं ना कि 1 बरस झेल लिया, अब आगे हमको नहीं झेल। ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗಿರ್ಬೋದು. ಇಲ್ಲಿ ವೇಣಿದಾನ ಅಂತ ಮಾಡ್ತಾರೆ, ಅದು ಮಾಡಿದರೆ 7 ಜನ್ಮಕ್ಕೂ ಗಂಡ ಹೆಂಡತಿ ಆಗಿರ್ತಾರಂತೆ. ಅವರಿಗೂ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಬೇಕಲ್ವಾ ಅಂತ ತಮಾಷೆ ಮಾಡ್ತಾ ಇದ್ವಿ ನಾವು. गंगा वाइट, ओ अच्छा, ऐसा भी है क्या? गंगा जमुना नहीं, गंगा जमुना सरस्वती यमुना। एक आदमी 2 आदमी अपना मोबाइल, पैसा, कपड़े लगने का ध्यान रखने का, ठीक है। स्नान करते वक्त गले में चैन है, मंगलसूत्र है तो गांठ लगा के डुबकी लगाने का, ठीक है। नहीं गांठ लगा के गट्टी। हाँ वही ग्रीन चेंज हो गया। प्रेम वही नित्ता कई नका ಬೋಟಲ್ಲಿ ಹೋಗುವಾಗ ಕೈಯನ್ನು ಹೊರಗೆ ಹಾಕಬೇಡಿ. ಅಲ್ಲಿ ಸೆಕ್ಯೂರಿಟಿ ಬೋಟ್ನವರು ಆಚೀಚೆ ತಿರುಗುತ್ತಾ ಇರ್ತಾರೆ. ನಾವು ಕೈ ಹೊರಗೆ ಹಾಕಿದ್ದು ನೋಡಿದರೆ ಅವರು ವಿಸಿಲ್ ಹೊಡಿತಾರೆ ದೂರದಿಂದಲೇ. ತುಂಬ ಸೆಕ್ಯೂರಿಟಿ ಇದೆ. ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ, ಕಾಯುವರೆಲ್ಲವೂ ನಿನ್ನ ಬಿಟ್ಟರೆ ದೇವನೇ ಜಗದೀಶನೇ. ನಿನ್ನ ಈ ಬೆಳಕಿಂದ ದೀಪುದಲ್ಲವೇ ರಾತ್ರಿ ನಿದ್ರೆಯ ಗೈವ ಮೊನ್ನೆ ನಮ್ಮ ಗುರ್ತದವರೊಬ್ಬರು 4 ಗಂಟೆಗೆ ನಡ್ಕೊಂಡು ಹೋಗಿ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗಿದ್ರಂತೆ. ಆವಾಗ ತುಂಬ ಚಳಿ ಇತ್ತು ಅಂತ ಹೇಳಿದರು. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಬೆಳಿಗ್ಗೆ ಮತ್ತು ರಾತ್ರಿ ಹೋಗೋದಾದರೆ
ಚಳಿ ಇರ್ತದೆ ಅಂತ ಮೊನ್ನೆ ಯಾರ ಕೇಳಿದ್ರಲ್ಲ, ಅದಕ್ಕೆ ನಾನು ರಿಪ್ಲೈ ಮಾಡ್ತಾ ಇದ್ದೇನೆ. अभी आने वाले हैं। अभी? मैंने बोला ना कि 10 बजे बोर्ड बंद होगा, ये इसीलिए व्यवस्था हो रहा है। योगी जी आने वाले हैं। ये मान लीजिए कि 12 से 1 बजे भर में योगी जी इधर में आ जाएंगे। 12 से 1 बजे भर में ये सब बोर्ड सब खाली हो जाएगा। ओके, तभी यहाँ कोई नहीं रहेगा। हम हमारे रूम को जाने का हम आपको लेके चलता है ना। ಅವ್ರು ಏನು ಹೇಳಿದಂತ ಹೇಳಿದರೆ, ಮೊದಲು ನಾವು ದಡದಿಂದ ಬಂದೆವಲ್ವ, ಆವಾಗ ನೀರು ಹಸಿರು ಇತ್ತು, ಗ್ರೀನ್ ಕಲರ್ ಇತ್ತು, ಅದು ಯಮುನಾ ಅಂತೆ. ಹಾಗೆ ಅರ್ಧ ದಾಟಿದ ಮೇಲೆ ಆ ನೀರಿನ ಕಲರ್ ಬಿಳಿ ಆಗ್ತಾ ಬಂತಾಯ್ತಾ, ಅದು ಗಂಗಾ ಅಂತೆ. ಮತ್ತು ಸರಸ್ವತಿ ಇದ್ದಾರಲ್ಲ, ಅವರು ಗುಪ್ತಗಾಮಿನಿ ಅಂತೆ. Magari ಚೆನ್ನಾಗಿ ತೋಯತ್ನವ ಕನಿ ಕೋಣ್ತೆ ವೈರ್ವತ್ತ ಸಚಿ ತಲೆ ಸೊಡ್ತತಿ ತಲೆ ಮಾತನ ಬೆಂಗಳೂರು ಅಫೀಸಿಯಲ್ ಮುಂದೆಲ್ಲ ಇರುತ್ತೆ. कुछ खबर है भैया, कई बजे खुली ना अब ना खुली? 9 बजे आपने वहाँ बोट में बैठा था, ಹಾಂ 1 घंटे में आप इधर आ गए थे। ಹಾಂ वो थोड़ा हमको फास्ट करना पड़ा ना कि जल्दी पहुँच जाए, नहीं आपका भी स्नान नहीं हो पाता। ಸರಿ ये बोलिए कि आपका भाग अच्छा था, गंगा माता ने आपको बुलाया कि आपका संगम स्नान हो गया। ಸರಿ ಕರೆಕ್ಟ್ ಟೈಮ್ ಪೇ हाँ, करेक्ट समय पे आप पहुँच गए। ऊपर जाने के टाइम में सर हम बोल सकते हैं ना हमारे बच्चों को, मैंने गंगा स्नान किया करके ಯಾ ಸರಿ. ಇನ್ನೊಂದು ಕುಂಭಮೇಳದ್ದು ವಿಡಿಯೋ ಹಾಕಿದ್ದಲ್ವಾ, ಅದರಲ್ಲಿ ನನಗೆ ತುಂಬ ಜನರು ಸಬ್ಸ್ಕ್ರೈಬ್ ಮಾಡಿದರು, ಹಾಗೆ ತುಂಬ ಜನರು ಲೈಕ್ ಮಾಡಿದ್ದಾರೆ ವಿಡಿಯೋವನ್ನು. ಹಾಗೆ 3 ದಿನದಲ್ಲಿ 7,500 ಜನರು ನೋಡಿದ್ದಾರೆ ನನ್ನ ವಿಡಿಯೋವನ್ನು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರಿಗೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಆಸೆ ಇದೆ ನೋಡಿ, ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ಹೇಳ್ತೇನೆ. ನಾನು ದೇವರ ಹತ್ರ ಬೇಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ ಆಯಿತಾ. बंदर हनुमान का अंदर गिरा जैसा पहले के समय में गाड़ी मोटर नहीं चलता था, हाँ तो शिप इधर आता था, सामान लोड अनलोड होता ಬಂದರ था। हाँ बंदर पोर्ट ಕೋರ್ಟ್ ಯಸ್ पोर्ट अभी पहले बड़ा बड़ा जहाज इधर में आता था सामान के लिए। ಬಂದ್ಲ ಬಿಡಕ್ಕೆ ಚಂದ अच्छा के लिए ಇಂಟ್ರೆಸ್ಟ್ ಇದ್ದವರಿಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಸಹ ಇದೆ. ನಾವು ಹೋಗಲಿಲ್ಲ, ಅದರಿಂದ ಎಷ್ಟಂತ ಕೇಳಿದ್ದು ಸಹ ಇಲ್ಲ. नहीं सर, आप इसमें जा सकता है। हंगा बड़ा हंगा न वो किनारे नहीं लगाने दे रहा है। ಹೆಲಿಕಾಪ್ಟರ್ ನಮಗೆ ಪ್ರಯಾಗ್ರಾಜಲ್ಲಿ ಉಡುಪಿ ಸ್ವಾಮೀಜಿಯವರು ಸಿಕ್ಕಿದ್ರಲ್ಲ, ಅವರಿಗೆ ನಾವು ಹತ್ತಿರ ಹೋಗಿ ನಮಸ್ಕಾರ ಮಾಡಬೇಕಿತ್ತು ಅಂತ ನಾವು ಬೇಜಾರು ಮಾಡ್ಕೊಳ್ತಾ ಇದ್ವಿ. ನಾವು ಮಾತಾಡ್ತಾ ಇದ್ವಿ ಆ ವಿಷಯವಾಗಿ. ಇಲ್ಲಿ ಹೆಲಿಕಾಪ್ಟರ್ ರೈಡ್ ಸಹ ಇದೆ. 7-8 ನಿಮಿಷಕ್ಕೆ 1,500 ಚಿಲ್ಲರೆ ಇರ್ಬೋದು. ನಮಗೂ ಆಸೆ ಇತ್ತು, ಆದರೆ ಜೋರು ಹಸಿವಾಗ್ತಿತ್ತು, ಸಮಯ ಸಹ ಇರಲಿಲ್ಲ. ಸಂಜೆ ಹೀಗೆ ಒಂದು ಸುತ್ತು ತಿರುಗಾಡಿ ಬಂದೆವು. ಇಲ್ಲಿ ಎಲ್ಲ ವೆಹಿಕಲ್ ಅದು ಹಾರ್ನ್ ಹೊಡೆಯೋದೇ ಉಂಟು, ಮುಂದೆ ಹೋಗೋದೇ ಇಲ್ಲ ಅಂತ ಅನಿಸ್ತಿದೆ ನನಗೆ, ಅಷ್ಟು ಸೌಂಡ್ ಹಾರ್ನ್ ಇದೆ. ನಮ್ಮ ಫ್ಲೈಟ್ ಪ್ರೀಪೋನ್ ಆಗಿದ್ದರಿಂದ ಮರುದಿನ ಬೆಳಿಗ್ಗೆ ಬೇಗ ಏರ್ಪೋರ್ಟಿಗೆ ಬರಬೇಕಾಯಿತು. ಕಾಶಿ ಮಠದಲ್ಲಿ ನಮಗೆ ಬೆಳಿಗ್ಗೆ ಇಡ್ಲಿ ಸಾಂಬಾರು ಬಿಸಿ ಬಿಸಿ, ಮಧ್ಯಾಹ್ನ ಊಟ, ರಾತ್ರಿ ಬಿಸಿ ಬಿಸಿ ಊಟ, ಸಂಜೆ ಬಿಸಿ ಬಿಸಿ ಚಾಯ್. ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರಿಗೂ, ಲೈಕ್ ಮಾಡಿದವರಿಗೂ, ಕಮೆಂಟ್ ಮಾಡಿದವರಿಗೂ, ಕೊನೆ ತನಕ ನೋಡಿದವರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.